ಶತ್ರು ಸಂಹಾರದ ಮೊರೆ ಹೋದ್ರ ನಟ ದರ್ಶನ್ ಅನ್ನುವಂತಹ ಪ್ರಶ್ನೆ. ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ದರ್ಶನ್ ಪ್ರತ್ಯಕ್ಷರಾಗಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ಶತ್ರು ಸಂಹಾರದ ಪೂಜೆ. ಕೇರಳದ ಕಣ್ಣೂರಿನ ಮಡಾಯಿಕಾವು ದೇವಸ್ಥಾನದಲ್ಲಿ ದರ್ಶನ್ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಮಗ ಹಾಗೂ ನಟ ಧನ್ವೀರ್ ಜೊತೆಗೆ ಭೇಟಿ ಕೊಟ್ಟಿದ್ದಾರೆ. ಶತ್ರು ಸಂಹಾರದ ಪೂಜೆಗೆ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದು. ಈಗ ಇದೇ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದ್ರೆ ಶತ್ರು ಸಂಹಾರದ ಪೂಜೆಗೆ ನಟ ದರ್ಶನ್ ಮುಂದಾದ್ರ ಅನ್ನುವಂತಹ ಪ್ರಶ್ನೆ. ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನದಲ್ಲಿ ದರ್ಶನ್ ಪ್ರತ್ಯಕ್ಷರಾಗಿ ವಿಶೇಷ ಪೂಜೆ, ಹೋಮ ಹವನವನ್ನ ಮಾಡಿಸಿದ್ದಾರೆ. ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿ ದೇವರ ದರ್ಶನವನ್ನ ನಟ ದರ್ಶನ್ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಕಾರಣಿಗಳು ಶತ್ರು ಸಂಹಾರ ಪೂಜೆ ಮಾಡಿಸುವಂತಹ ದೇವಸ್ಥಾನ ಇದು. ಶತ್ರು ಸಂಹಾರಕ್ಕೆ ಫೇಮಸ್ ಆಗಿರುವಂತಹ ದೇವಸ್ಥಾನವಿದು. ಆ ದೇವಸ್ಥಾನದಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಪ್ರತ್ಯಕ್ಷರಾಗಿರುವಂಥದ್ದು. ಹಿಂದೆ ಧನ್ವೀರ್ ಇದ್ದಾರೆ, ಮುಂದೆ ವಿನೀಶ್ ಇದ್ದಾರೆ, ಮಧ್ಯ ದರ್ಶನ್ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಪತ್ನಿ ಕೂಡ ಈ ಯಾಗದಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿ ಷರತ್ತುಬದ್ಧ ಜಾಮೀನನ್ನು ಪಡೆದು ನಟ ದರ್ಶನ್ ಹೊರ ಬಂದಿದ್ದಾರೆ. ದರ್ಶನ್ ಹೊರಬರ್ತಾ ಇದ್ದ ಹಾಗೆ ಒಂದು ಸುತ್ತಿನ ಟೆಂಪಲ್ ರನ್ ಮಾಡಿ ಮುಗಿಸಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗಬೇಕು ಅಂಥೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ದೇವರು ದಿಂಡ್ರು ಅಂತೆಲ್ಲ ಸುತ್ತಾಡಿದ್ರು. ಈಗ ದರ್ಶನ್ ಕೇರಳದ ಕಣ್ಣೂರಿನ ಮಡಾಯಿಕಾವು ದೇವಸ್ಥಾನದಲ್ಲಿ ಪ್ರತ್ಯಕ್ಷರಾಗಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಕೊಲೆ ಆರೋಪಿ ನಟ ದರ್ಶನ್ ಶತ್ರು ಸಂಹಾರದ ಪೂಜೆಗೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಧನು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಕೇರಳದ ಕಣ್ಣೂರಿನ ಮಡಾಯಿಕಾಯಿ ದೇವಸ್ಥಾನ ಇದು ಶತ್ರು ಸಂಹಾರದ ಪೂಜೆಗೆ ಫೇಮಸ್ ಆಗಿರುವಂತಹ ದೇವಸ್ಥಾನ. ಈ ಹಿಂದೆ ಇದೇ ದೇವಸ್ಥಾನಕ್ಕೆ ರಾಜ್ಯದ ಹಲವು ರಾಜಕಾರಣಿಗಳು ಹೋಗಿ ಭೇಟಿ ಕೊಟ್ಟಿದ್ರು, ವಿಶೇಷ ಪೂಜೆ ಮಾಡಿಸಿದ್ರು. ಈಗ ದರ್ಶನ್ ಭೇಟಿ ಕೊಟ್ಟಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಏನೆಲ್ಲ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು, ಯಾಕಾಗಿ ಈ ಹೋಮ ಹವನ, ಯಾಕಾಗಿ ಈ ಪೂಜೆ ಅಂತ ಹೇಳಿ ಧನು? ಎಸ್ ಪ್ರೇಮ್, ನಟ ದರ್ಶನ್ಗೆ ಬಂದು ಒದಗಿದಂತಹ ಸಂಕಷ್ಟ ಪರಿಹಾರಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಾಗಿ ದೇವಾಲಯಕ್ಕೆ ಶಕ್ತಿ ದೇವತೆಗಳ ಮೊರೆ ಹೋಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಚಾಮುಂಡೇಶ್ವರಿ ಬೆಟ್ಟಕ್ಕಾಗಿರ್ಬೋದು, ಆಮೇಲೆ ಗೌಡಗೇರಿಯ ಚಾಮುಂಡಿ ದೇವಸ್ಥಾನಕ್ಕೆ ಮತ್ತು ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು. ಮತ್ತು ದರ್ಶನ್ ಕುಟುಂಬಸ್ಥರು ಕೂಡ ವಿವಿಧ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿನ್ನೆಲೆಯಾಗಿ ಇವತ್ತು ಕೇರಳದ ಒಂದು ಏನು ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನಕ್ಕೆ ಮಡಾಯಿಕಾವು ಶ್ರೀ ಭಗವತಿ ದೇವಸ್ಥಾನ ಇದು ಮಾಟ ಮಂತ್ರ ಮತ್ತು ಈ ಒಂದು ಶತ್ರು ಸಂಹಾರ ನಿವಾರಣೆಗೆ ಪ್ರಸಿದ್ಧಿಯಾದಂತಹ ದೇವಸ್ಥಾನ. ಹಾಗಾಗಿ ಅಲ್ಲಿಗೆ ಭೇಟಿ ನೀಡಿ ಕುಟುಂಬ ಸಮೇತ ಹೋಗಿ ಭೇಟಿಯಾಗಿದ್ದಾರೆ. ಜೊತೆಗೆ ನಟ ಧನ್ವೀರ್ ಕೂಡ ಸಾಥ್ ನೀಡಿರ್ತಕ್ಕಂಥದ್ದು. ಒಂದು ಹೋಮ ಹವನದಲ್ಲಿ ಇಡೀ ಕುಟುಂಬ ಮತ್ತು ನಟ ಧನ್ವೀರ್ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ವಿಶೇಷ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಮತ್ತು ಅವ್ರಿಗೆ ಬಂದೊದಗಿದ ಏನು ಸಂಕಷ್ಟ ಪರಿಹಾರ ಇದೆ, 2024ರಲ್ಲಿ ನಟ ದರ್ಶನ್ ಎದುರಿಸಿದಂತಹ ಏನು ಸಂಕಷ್ಟಗಳಿದೆ ಅವೆಲ್ಲ ಸಂಕಷ್ಟದ ನಿವಾರಣೆಗಾಗಿ ಈ ಒಂದು ದೇವಸ್ಥಾನಕ್ಕೆ ಭೇಟಿಯಾಗಿರ್ತಕ್ಕಂಥದ್ದು. ಇನ್ನೇನು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ನಟ ದರ್ಶನ್ ಈಗ ಭಾಗಿಯಾಗಿದ್ದಾರೆ. ಜೊತೆಗೆ ಇನ್ನು ಸುಪ್ರೀಂ ಕೋರ್ಟ್ನ ಒಂದು ಸಂಕಷ್ಟ ಕೂಡ ಎದುರಾಗಲಿದೆ. ಇವೆಲ್ಲದರ ಹಿನ್ನೆಲೆಯಾಗಿ ಇವತ್ತು ಕೇರಳದ ಒಂದು ದೇವಸ್ಥಾನಕ್ಕೆ ಶ್ರೀ ಭಗವತಿ ದೇವಸ್ಥಾನ ಏನಿದೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಮಾಟ ಮಂತ್ರ ಮತ್ತು ಶತ್ರು ಸಂಹಾರ ನಿವಾರಣೆಗೆ ಇದೊಂದು ಪ್ರಸಿದ್ಧಿಯಾದಂತಹ ದೇವಸ್ಥಾನ. ಹಾಗಾಗಿ ಇಲ್ಲಿ ಕುಟುಂಬ ಸಮೇತರಾಗಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಪ್ರೇಮ್.